ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಮ್ಮ ಸಮೀರು ಕಲ್ಲಂಗಡಿ ಹಣ್ಣು ತಿಂತಾ ಇದ್ದ. ಅದಕ್ಕೆ ನಾನು ಬೇಡಪ್ಪ ನೀನು ಬುಟ್ಟಿ ಮಾಡ್ತಿಲ್ಲ, ಅದು ಮಾಡಿ ತೋರಿಸು ಅಂತ ಹೇಳಿದೆ. ಅದಕ್ಕೆ ಇವತ್ತು ಬುಟ್ಟಿ ಮಾಡ್ತಾನಂತೆ. ಸ್ವಲ್ಪ ತೋರಿಸ್ತೇನೆ ನೋಡಿ ಫ್ರೆಂಡ್, ನಮ್ಮ ಸಮೀರ್ ಯಾವ ಥರ ಕಲ್ಲಂಗಡಿ ಹಣ್ಣಲ್ಲಿ ಬುಟ್ಟಿ ಮಾಡ್ತಾನಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾನೆ ಫ್ರೆಂಡ್, ನೋಡಿ ಬನ್ನಿ. ನೋಡ್ರಿ ಫ್ರೆಂಡ್, ನಮ್ಮ ಸಮೀರ್ ಏನು ಕಲ್ಲಂಗಡಿ ಹಣ್ಣಿನಲ್ಲಿ ಇದು ಬುಟ್ಟಿ ಮಾಡ್ತಾನಂತೆ ನೋಡಿ. ಅದಕ್ಕೆ ಕಲ್ಲಂಗಡಿ ಹಣ್ಣಿತ್ತು, ಸಂತಿಂದ ತಂದಿದ್ದು. ಇದರಲ್ಲಿ ಒಂದು ಬುಟ್ಟಿ ಮಾಡಿ ತೋರಿಸ್ತೇನೆ ನೋಡಿ ಮಮ್ಮಿ ಅಂದ. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಂತ ತಡಿಯಪ್ಪ ಅಂದೆ. ಅದಕ್ಕೆ ಹೇಗೆ ಮಾಡ್ತಾನೋ ನೋಡ್ಬೇಕಂತ ಮಾಡ್ತಾನೆ. ಅವನಿಗೆ ಒಂದು ಸ್ವಲ್ಪ ರೂಢ ಇದೆ. ಫಸ್ಟು ಆ ಕಲ್ಲಂಗಡಿ ಹಣ್ಣಿಗೆ ಟೇಪ್ ಹೊಡ್ಕೊತಾ ಇದ್ದ ನೋಡಿ. ನೋಡಿ ಈ ಥರ ಸುತ್ತಲಿಗೂ ಮಧ್ಯದಲ್ಲಿ ಟೇಪ್ ಹೊಡ್ಕೊಂಡು, ಆಮೇಲೆ ಅರ್ಧ ಭಾಗ ಈ ಥರ ಟೇಪ್ ಹೊಡ್ಕೊಂಡಿದ್ದಾನೆ. ನೋಡಿ ಈಗ ಒಂದು ಚಾಕುವಿನ ಸಹಾಯದಿಂದ ಅದನ್ನು ಕೊಯ್ತಾ ಇದ್ದಾನೆ ನೋಡಿ ಫ್ರೆಂಡ್. ಈಗ ನೋಡಿ ಅರ್ಧ ಕಾಲು ಭಾಗ ಈ ಕಡೆ ಸೈಡು, ಆ ಕಾಲು ಭಾಗ ಕೊಯ್ತಾ ಇದ್ದಾನೆ. ಮತ್ತೆ ಈ ಕಡೆ ಸೈಡ್ ಕಾಲು ಭಾಗ ಕೊಯ್ತಾ ಇದ್ದಾನೆ. ನೋಡಿ ಫ್ರೆಂಡ್, ಈಗ ಈ ಥರ ಬಂತು ನೋಡಿ ಶೇಪು. ಈಗ ಮಧ್ಯ ಭಾಗನೇ ಇದು ಹಿಡ್ಕೊಂತಾರಲ್ಲ ಆ ಥರ ಬರುತ್ತೆ. ಇದು ಕೆಳಗಡೆದು ದುಂಡಂಗೆ ಶೇಪ್ ಹಾಗೆ ಇರುತ್ತೆ, ಬುಟ್ಟಿ ಥರ. ಈ ಮೇಲ್ಗಡೆ ಬಂತಲ್ಲ, ಈ ಕಡೆ ಆ ಕಡೆ ಸೈಡ್ ಕೊಯ್ಕೊಂಡ್ವಲ್ಲ, ಇದು ಮಧ್ಯದ್ದು ಒಂಥರ ಕೈಯಲ್ಲಿ ಹಿಡ್ಕೊಂತಾರಲ್ಲ ಬುಟ್ಟಿನ, ಅದು ಇದು. ನೋಡಿ ಎಷ್ಟು ಚೆನ್ನಾಗಿ ಶೇಪಾಗಿ ಮಾಡ್ಕೊಂಡ ನೋಡಿ. ತುಂಬ ಕ್ಲೀನಾಗಿ ಇದನ್ನು ಆ ಕಡೆ ಈ ಕಡೆ ಕೊಯ್ಕೋಬೇಕು ಚಾಕುವಿನಿಂದ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬುಟ್ಟಿ ಕೆಡೋ ಚಾನ್ಸ್ ಇರುತ್ತೆ ನೋಡಿ ಫ್ರೆಂಡ್. ಇದು ಅದಕ್ಕೆ ನೀಟಾಗಿ ಸಮಾನದಿಂದ ಕೊಯ್ಕೋಬೇಕು ಇದನ್ನು. ಅದೇನು ಟೇಪ್ ಹಚ್ಚಿರ್ತಾರಲ್ಲ ಅದಕ್ಕೆ ಲೆವೆಲ್ಲಾಗಿ ಕೊಯ್ಕೋಬೇಕು ಫ್ರೆಂಡ್. ಅದು ನೋಡಿ, ಅದಕ್ಕೆ ₹1 ಕಾಯಿನ್ ಇಟ್ಕೊಂಡು ಡಿಸೈನ್ ಮಾಡ್ಕೊತಾ ಇದ್ದಾನೆ. ₹2 ಏನದು? ₹1 ಆಗಲಿ ₹2 ಆಗಲಿ ಅದು ಒಂದೇ ಅಲ್ಲ ಸೈಜು.
ನೋಡಿ ಅದರದ್ದು ಮೇಲ್ಗಡೆ ಡಿಸೈನ್ ಬರೋಕ್ಕಾಗಿ ಆ ಥರ ಇದು ಮಾಡ್ಕೊತ ಇದ್ದಾನೆ. ಅದನ್ನು ಮಾರ್ಕ್ ಮಾಡ್ಕೊತ ಇದ್ದಾನೆ ಅವನು. ಮಾರ್ಕ್ ಕೂರ್ತಾ ಇತ್ತು ಅದು. ನೋಡಿ ಈ ಥರ ಮಾರ್ಕು ಕುಂದಿರ್ತಾ ಇದೆ. ಈ ಥರ ಮಾರ್ಕ್ ಕುಂತ್ರೆ ಅದು ಕಟ್ ಮಾಡೋಕ್ಕೆ ಈಸಿ ಆಗುತ್ತಲ್ಲ. ಪೆನ್ ಆಗಲಿ ಏನಾದರೂ ಆದರೆ ಅದರಲ್ಲಿ ಅದು ಕಾಣಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಈ ಥರ ಮಾಡ್ಕೊತ ಇದ್ದಾನೆ. ಈ ಒಂಥರ ಸೂಜಿ ಥರ ಇದೆಯಲ್ಲ ಅದರಿಂದ. ಇಲ್ಲ ಅಂದರೆ ಯಾವುದಾದ್ರೂ ಒಳ್ಳೆ ವೈಟ್ನರ್ ಯಾವುದಾದ್ರೂ ಇದ್ದರೆ ಅದರಿಂದ ಕೂಡ ಮಾರ್ಕ್ ಹಾಕೋಬೋದು. ಇವನು ಈ ಥರ ಮಾಡ್ತಾ ಇದ್ದಾನೆ. ನೋಡಿ ಫ್ರೆಂಡ್, ಈ ಥರ ಬುಟ್ಟಿ ಯಾವುದಾದ್ರೂ ಸ್ಕೂಲ್ಗಳಲ್ಲಿ ಏನಾದರೂ ಕಾಂಪಿಟೇಷನ್ ಇದ್ದರೆ ಇದರಲ್ಲೆಲ್ಲ ಈ ಥರ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಥರ ಮಾಡೋದ್ರಿಂದ. ನಾನು ಕೂಡ ನೋ ಫಾರ್ ಕುಕಿಂಗಲ್ಲಿ ಈ ಥರ ಮಾಡಿಸ್ಕೊಂಡು ಹೋಗಿದ್ದೆ ಸ್ವಲ್ಪ. ನೋಡಿ ಅವನೆಷ್ಟು ಕ್ಲೀನಾಗಿ ಕೊಯ್ತಾ ಇದ್ದಾನೆ. ನಮಗೆಲ್ಲ ಕೈ ನಡಕ್ತಾ ಇರ್ತವೆ ಫ್ರೆಂಡ್. ನೀಟಾಗಿ ಹೆಂಗೆ ತೆಗಿತಾ ಇದ್ದಾನೆ ನೋಡಿ ಅವನು. ಪ್ಲೇಟುನಾ ನೋಡಿ ಈಗ ಯಾವ ಥರ ಒಂದು ಡಿಸೈನ್ ಮಾಡ್ಕೊತಾ ಇದ್ದಾನೆ. ಅದು 2 ರೂಪಾಯಿ ಕಾಯಿನ್ ಇಟ್ಟಿದ್ನಲ್ಲ, ಆ ಶೇಪ್ ತಗೊಂಡು ಅದೇ ಥರ ಕರೆಕ್ಟಾಗಿ ಬಿಡಿಸ್ಕೊತಾ ಇದ್ದಾನೆ ನೋಡಿ. ನೋಡ್ರಿ ಫ್ರೆಂಡ್, ಈ ಥರ ಮಾಡ್ತಾನೆ ಹಣ್ಣುಗಳಲ್ಲಿ. ಅವನು ಕೂಡ ಹೇಗೆ ಮಾಡ್ದ ನನ್ನ ಮಗ ಅನ್ನೋದು ಕಮೆಂಟ್ಸಲ್ಲಿ ದಯವಿಟ್ಟು ತಿಳಿಸಿ. ನೋಡಿ ಆ ಡಿಸೈನ್ ಯಾವ ಥರ ಬರ್ತಾ ಇದೆ ಅಂತ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಬಂದಿದೆ. ಈ ಸೈಡು ಈಗ ಮಾಡ್ಕೊತಾನೆ ಅದೇ ಥರ. ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್. ಈ ಬುಟ್ಟಿ ಮಾತ್ರ ಒಂಥರ ಹೂವಿನ ಬುಟ್ಟಿನೇ ಅನ್ಬೇಕು, ಆ ಥರ ಕಾಣುತ್ತೆ. ನೋಡೋಕ್ಕಂತೂ ಎಷ್ಟು ಇಷ್ಟ ಆಗುತ್ತೆ ಅಂದರೆ, ಇದು ಹಣ್ಣಿಂದ ಆಗಿರೋದ್ರಿಂದ ಒಂದು 3-4 ದಿನ ಅಷ್ಟೇ ಇರುತ್ತೆ ಫ್ರೆಂಡ್. ಇಲ್ಲ ಅಂದರೆ ಇದನ್ನು ಒಗಾಸೋಕ್ಕೂ ಮನಸ್ಸಾಗಲ್ಲ ಫ್ರೆಂಡ್, ಅಷ್ಟು ಚೆನ್ನಾಗೇ ಆಗುತ್ತೆ ಈ ಬುಟ್ಟಿ ಮಾತ್ರ. ನನಗಂತೂ ಅದು ಒಗಾಸ್ಲಿಕ್ಕೆ ಇಷ್ಟ ಆಗಲ್ಲ, ಹಾಗೆ ಒಣಗಿಬಿಡುತ್ತೆ ಫ್ರೆಂಡ್. ಅದು ಒಂಥರ ಬತ್ತೋದಂಗೆ ಆಗುತ್ತೆ ಹಣ್ಣಿಂದಾಗಿದ್ರಿಂದ. ಈ ಥರ ಬುಟ್ಟಿಗಳು ಕಲೀಲಿಕ್ಕೆ ತುಂಬ ಚೆನ್ನಾಗಿರ್ತವೆ ನೋಡಿ. ಈ ಥರ ಎಲ್ಲ ಮಾಡೋದಕ್ಕೆ ಕಲಿತು ಎಲ್ಲಾದರೂ ಏನಾದರೂ ಫಂಕ್ಷನ್ ಇದ್ದರೆ, ಏನಾದರೂ ಭಾಗವಹಿಸಲಿದ್ದರೆ, ಯಾರಾದರೂ ಈ ಥರ ಮಾಡಬೇಕಾದ್ರೆ
ಅವರಿಗೆಲ್ಲ ತುಂಬ ಸಪೋರ್ಟ್ ಆಗುತ್ತೆ ಇದೆಲ್ಲ. ನೀವು ಕೂಡ ಕಲ್ತ್ಕೊಳ್ಳಿ, ಈ ಥರ ಈ ವಿಡಿಯೋ ನೋಡಿ. ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್, ಅಷ್ಟೇನೂ ಇದಿಲ್ಲ. ಏನಪ್ಪ ನೀಟಾಗಿ ಕೊಯ್ಕೋಬೇಕಷ್ಟೇ. ಕೊಯ್ಯೋದ್ರಲ್ಲೇ ಇರೋದು ಫ್ರೆಂಡ್. ಇದು ಒಂದು ಚಾಕು ಸಹಾಯದಿಂದ ತುಂಬ ನೀಟಾಗಿ ಕೊಯ್ಕೋಬೇಕು. ಟೇಪ್ ಎಲ್ಲ ಹೊಡ್ಕೊಬಿಟ್ರೆ ಮೊದಲು ಅದು ಕರೆಕ್ಟಾಗಿ ಕೂರುತ್ತೆ ಕೈ. ನೋಡಿ ಎಷ್ಟು ಚೆನ್ನಾಗಾಯಿತು ಇದು ಶೇಪ್ ಮಾತ್ರ. ನೋಡಿ ಇದು ಕೈಯಲ್ಲಿ ಹಿಡಿತಾರಲ್ಲ ಅದನ್ನು ಕರೆಕ್ಟಾಗಿ ಕ್ಲೀನಾಗಿ ಒಂದೇ ಅಳತೆ ಬರಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇರೋದನ್ನು ಕೊಯ್ಕೊಳ್ತಾ ಇದ್ದಾನೆ ಅವನು. ಈಗ ಮಧ್ಯೆ ಇರೋ ಹಣ್ಣನ್ನು ತೆಗಿತಾ ಇದ್ದಾನೆ ನೋಡಿ ಫ್ರೆಂಡ್. ಈಗ ಈಗ ನೋಡಿ ಫ್ರೆಂಡ್, ಈಗ ಈ ಹಿಡಿತಾರಲ್ಲ ಕೈಯಲ್ಲಿ ಅದನ್ನು ತೆಗ್ದ. ಈಗ ನೋಡಿ ಒಳಗಡೆ ಇದು ತೆಗಿತಾ ಇದ್ದಾನೆ ನೋಡಿ. ಇದು ತಿನ್ನಲಿಕ್ಕೂ ಸಿಗುತ್ತೆ, ಆ ಸಿಪ್ಪೆಯಲ್ಲೇ ಬುಟ್ಟಿ ಆಗೋದದು. ನೋಡಿ ಫಸ್ಟ್ ಇದರಲ್ಲೇ ಕಾಣ್ತಾ ಇದೆ ಬುಟ್ಟಿ ಹೇಗೆ ಆಗ್ತಾ ಇದೆ ಅನ್ನೋದು, ಶೇಪಲ್ಲೇ ಕಾಣ್ತಾ ಇದೆ ನೋಡಿ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಬುಟ್ಟಿ ಇದು. ನೋಡಿ ಇವು ಮಾತ್ರ ಆ ಚಮಚದಿಂದ ಎಷ್ಟು ಚೆನ್ನಾಗಿ ದುಂಡಗೆ ತೆಗ್ದಿದ್ದಾನೆ ನೋಡಿ ಅವನು. ನೋಡಿ ನಮ್ಮ ಬುಟ್ಟಿ ರೆಡಿ ಆಗ್ತಾ ಬಂತು. ನೀವೇ ಕಾಣ್ತಿರ್ಬೇಕು ಫ್ರೆಂಡ್, ಬುಟ್ಟಿ ಆಗಿದೆ ಅಂತ ನಿಮಗೆ ಈಗಲೇ ಗ್ಯಾರಂಟಿ ಆಗಿಬಿಡ್ತು ನೋಡಿ. 100% ಇದು ಬುಟ್ಟಿ ಆಗಿಬಿಡ್ತು ನೋಡಿ. ಈ ಥರ ಇವನು 2-3 ಸತಿ ಮಾಡಿದ್ದ ಫ್ರೆಂಡ್ಸ್. ಅದಕ್ಕಾಗಿ ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ಬೇಕಂತಲೇ ಇವನಿಗೆ ಇವತ್ತು ಮಾಡು ಅಂತ ಕೂರಿಸಿದೆ. ಹೇಗೆ ಮಾಡ್ದೆ ಅಂತ ತಿಳಿಸಿ ಫ್ರೆಂಡ್, ಖುಷಿ ಆಗುತ್ತೆ ಅವನಿಗೂ. ನೋಡಿ ಅದ್ರ ಒಳಗಡೆ ಇರೋ ರಸನ ಇದರಲ್ಲಿ ಹಾಕ್ತಾ ನೋಡಿ ನಮ್ಮ ಬುಟ್ಟಿ ರೆಡಿ ಆಯಿತು ಫ್ರೆಂಡ್. ಇದ್ರ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಫ್ಲವರ್ ಆಗಲಿ, ಬೇಕಾದರೆ ಇಡೀ ಹಣ್ಣು, ಮೂಸಂಬಿ, ಸೀಬೆಹಣ್ಣು, ಆಮೇಲೆ ದ್ರಾಕ್ಷಿ ಹಣ್ಣು ಇದ್ರೊಳಗಡೆ ತುಂಬಬಹುದು. ತುಂಬಿ ಒಂದಿನ ಇದರ ಒಂದೇ ದಿನದ್ದು ಫಂಕ್ಷನ್ ಏನಾದರೂ ಇದ್ದರೆ ಬೇಕಾದರೆ ಡೆಕೋರೇಷನಿಗೆ ಇದನ್ನು ಇಡ್ಬೋದು. ಇದು ಸೈಡಿಗೆ ಲೈಸ್ ಹಚ್ಬೋದು. ಟೇಪ್ ಹೊಡೆದ್ನಲ್ಲ ಇವನು, ಅಲ್ಲಿ ಒಂದು ಯಾವುದಾದ್ರೂ ಕಲರ್ ಟೇಪ್ ಅದು ಲೈಸ್ ಹಚ್ಚಿಬಿಟ್ರೆ ಎದ್ದು ಕಾಣುತ್ತೆ ಫ್ರೆಂಡ್. ಇದ್ರೊಳಗಡೆ ಏನಾದರೂ ಹೂ ಆದರೂ ಇಡ್ಬೋದು. ಪ್ಲಾಸ್ಟಿಕ್ ಹೂ ಬರ್ತಾವಲ್ಲ ಅವನ್ನ ಇಡ್ಬೋದು, ಇಲ್ಲ ಹಣ್ಣು ತುಂಬೋದು ಇದ್ರೊಳಗಡೆ. ಇದು ಡೆಕೋರೇಷನಿಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್. ಯಾವುದಾದ್ರೂ ಫಂಕ್ಷನಲ್ಲಾಗಲಿ ಯಾವುದ್ರಲ್ಲಾದರೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ.
ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್. ನಿಜವಾಗ್ಲೂ ತುಂಬ ಚೆನ್ನಾಗೇ ಆಗುತ್ತೆ ಇದು. ನೋಡಿ ಯಾವ ಥರ ಆಗಿದೆ ಅಂತ ನೋಡಿ ಫ್ರೆಂಡ್. ಈಗ ಟೇಪು ಬಿಸ್ತಾ ಇದ್ದಾನೆ. ಇಷ್ಟೇ ಆಯ್ತು ನೋಡಿ. ಇದರ ಮೇಲೆ ಬೇಕಿದ್ರೆ ಚಿಕ್ಕ ಚಿಕ್ಕ ಹೂ ಇದ್ದರೆ ಈ ಕಲ್ಲಂಗಡಿ ಹಣ್ಣಿನಲ್ಲಿ ಮಾಡಿ ಕೂಡ ಇದ್ರ ಮೇಲೆ ಗೋಬಿ ಕಡ್ಡಿಯಿಂದ ಹೂ ಇಲ್ಲೆಲ್ಲ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲ ಪ್ಲಾಸ್ಟಿಕ್ ಹೂ ಇರ್ತಾವಲ್ಲ ಅದನ್ನು ಕೂಡ ಇದ್ರ ಮೇಲೆ ಅಂಟಿಸಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಇಲ್ಲ ಅಂದರೆ ಯಾವುದಾದ್ರೂ ದೊಡ್ಡ ಲೈಸು ಹೂವಿಂದು ತಂದು ಇದ್ರ ಮೇಲೆ ಹಾಕಿದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಈ ಥರ ಸುತ್ತಲಿಗೂ ಇದ್ರ ಮೇಲೆ ಲೈಸ್ ಬರಬೇಕು ಫ್ರೆಂಡ್. ಬಂದರೆ ತುಂಬ ಸುಂದರವಾಗಿ ಕಾಣುತ್ತೆ ಫ್ರೆಂಡ್ ಇದು ಬುಟ್ಟಿ ಮಾತ್ರ. ನಾನು ಇವನು ಈ ಥರ ಬುಟ್ಟಿ ಮಾಡೋದು ನೋಡಿ ನಾನು ವಿಡಿಯೋ ಮಾಡಿ ಬಿಡಬೇಕು. ಅದಕ್ಕಾಗಿ ನಾನು ನಿನಗೆ ಇವತ್ತು ಮಧ್ಯಾಹ್ನ ಕಲ್ಲಂಗಡಿ ಹಣ್ಣು ಕೊಯ್ತೀನಿ ಅಂತ. ಇಲ್ಲಪ್ಪ ನೀ ಆ ಥರ ಬುಟ್ಟಿ ಮಾಡು, ನಾನು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಅಂತಲೇ ನಾನು ಇವತ್ತು ಈ ಥರ ಹಿಡಿದೆ. ನೋಡಿ ಫ್ರೆಂಡ್ ಯಾವ ಥರ ಇದೆ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಫ್ರೆಂಡ್ ಈ ಥರ ಬುಟ್ಟಿ ಮಾಡಿಟ್ಟು ಹೋಗಿದ್ದಾನೆ. ಮುಂದು ನೀನೇ ಮಾಡು ಅಂತ ನನಗೆ ಕೊಟ್ಟು ಹೋಗಿದ್ದಾನೆ. ನಾನು ನೋಡಿ ಈ ಥರ ಉದಿದ ಸಿಪ್ಪೆ ಇತ್ತಲ್ಲ ಅದರಲ್ಲಿ ಈ ಥರ ಸ್ವಲ್ಪ ಹೂ ಥರ ಕಟ್ ಮಾಡಿಕೊಂಡು ನೋಡಿ ನಾನು ಈ ಕಡ್ಡಿ ಚುಂಚಿ ಉದ್ದಿನ ಕಡ್ಡಿ ಇರ್ತಾವಲ್ಲ ಅದರಲ್ಲಿ ಈ ಥರ ಸಿಕ್ಸಿದ್ದೀನಿ ಫ್ರೆಂಡ್. ನೋಡಿ ಈ ಥರ ಅದು ನೋಡೋಕೆ ಚೆನ್ನಾಗಿ ಕಾಣುತ್ತಲ್ಲ, ಇಲ್ಲಿ ಸ್ವಲ್ಪ ಸಿಕ್ಸಿದ್ದೀನಿ. ಇಲ್ಲ ಅಂದರೆ ಈ ಥರ ಯಾವುದಾದ್ರೂ ಡೆಕೋರೇಷನ್ ಇದ್ದರೆ ಈ ಥರ ಕುಂದ್ರಿಸಿಗೆ ಅವು ಚೆನ್ನಾಗಿ ಕಾಣ್ತವೆ. ಈ ಥರ ಪ್ಲಾಸ್ಟಿಕ್ಕಿನ ಯಾವುದಾದ್ರೂ ಇದ್ದರೆ ಸ್ವಲ್ಪ ಗಮ್ ಹಚ್ಚಿ ಈ ಥರ ಕುಂದಿರ್ಸಿ ಅವು ತುಂಬ ಚೆನ್ನಾಗಿ ಕಾಣ್ತವೆ ಫ್ರೆಂಡ್. ನಾನು ಇಷ್ಟೇ ಕುಂದಿರ್ಸಿದ್ದು. ನೋಡಿ ಈ ಥರ ಉದ್ದಿನ ಕಡ್ಡಿ ಆಗಲಿ ಗೋಬಿ ಕಡ್ಡಿ ಆಗಲಿ ಅದರಿಂದ ಇದರಲ್ಲಿ ಈ ಥರ ಚುಂಚಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಅಂತ. ಇದಕ್ಕೆ ಬೇಕಿದ್ರೆ ಫ್ರೆಂಡ್ ನೋಡಿ ಈ ಥರ ಲೈಸ್ ಇರ್ತಾವಲ್ಲ ಇದರಲ್ಲೇ ಬೇರೆ ಬೇರೆ ಥರ ಇರ್ತವೆ. ಇದು ನನ್ನ ಮನೇಲಿ ಇದ್ದಿದ್ದು ಒಂದು ಯಾವುದೋ ತೋರ್ಸೋಕ್ಕೋಸ್ಕರ ಇದು ಮಾಡಿದೆ. ನೋಡಿ ಈ ಥರ ಬುಟ್ಟಿಗೆ ಥರ ರೌಂಡ್ ಮಾಡ್ಕೊಂಡು ಡೆಕೋರೇಷನ್ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಇಟ್ಟರೆ ಎಲ್ಲಾದರೂ ತುಂಬ ಚೆನ್ನಾಗಿ ಕಾಣ್ತವೆ. ಯಾವುದಾದ್ರೂ ಫಂಕ್ಷನಲ್ಲಾಗಲಿ ಎಲ್ಲರಾಗಲಿ ಡೆಕೋರೇಷನ್ಗೆ ಬೇಕಾದಷ್ಟು ಅಂಗಡಿಯಲ್ಲೆಲ್ಲ ಸಿಗ್ತವೆ. ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಬೇಕಿದ್ರೆ ನೋಡಿ ನನ್ನ ಹತ್ರ ಒಂದು ಪ್ಲಾಸ್ಟಿಕ್ಕಿಂದು ಜಡೆ ಹಾಕೋದು ಒಂದಿತ್ತು. ಇದನ್ನು ನೋಡಿ ಇದ್ರ ಮೇಲೆ ಇಡ್ತೇನೆ ನಾನು, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಅದು ನೋಡಿ ಈ ಥರ ಇಟ್ಕೊಂಡು ಇದ್ರ ಮೇಲೆ ಇಡ್ತೇನೆ ನೋಡಿ ಫ್ರೆಂಡ್. ನೋಡಿ ಯಾವ ಥರ ಕುಂದಿರ್ತು ಬುಟ್ಟಿ. ಇದು ಎಷ್ಟು ಚೆನ್ನಾಗಿ ಕುಂದಿರ್ತಾ ಇದೆ ನೋಡಿ. ಡೆಕೋರೇಷನ್ ಕೂಡ ಈ ಥರ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಣ್ಣಕ್ಕಿರಬೇಕು ಲೈಸು. ಸುತ್ತಲಿಗೂ ಈ ಥರ ಹಾಕಿ ಬೇಡ ಈ ಹೂ ಅಂದರೆ ಈ ಥರ ಹಿಂಗೆ ಹಾಕೋಬೋದು. ಪ್ಲಾಸ್ಟಿಕ್ ಹೂ ಇದ್ದರೆ ಅಂಟಿಸ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ ಈ ಬುಟ್ಟಿ ಮಾತ್ರ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್. ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಮಾಡಿದ್ದಾನೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ ಹೇಗಿದೆ ಅಂತ. ನೋಡಿ ಫ್ರೆಂಡ್ ಈ ಥರ ಆಗಿದೆ ಬುಟ್ಟಿ. ಇದರೊಳಗಡೆ ಬೇಕಾದರೆ ಹಣ್ಣಾಗಲಿ ಯಾವುದಾದ್ರೂ ಥರ ಹಣ್ಣು ಹಣ್ಣು ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಇಲ್ಲಪ್ಪ ಅಂದರೆ ಹೂ ಯಾವುದಾದ್ರೂ ಪ್ಲಾಸ್ಟಿಕ್ ಹೂ ಇಟ್ಟರು ಚೆನ್ನಾಗಿ ಕಾಣುತ್ತೆ. ಆದರೆ 3-4 ದಿನಕ್ಕೆ ಇದು ಬತ್ತು ಹೋಗಿಬಿಡುತ್ತೆ. ಅಂದರೆ ಇದರಲ್ಲಿ ತುಂಬ ಚೆನ್ನಾಗುತ್ತೆ ಫ್ರೆಂಡ್ ಬುಟ್ಟಿ. ಹೇಗಿದೆ ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ಈ ಥರ ಇದೆ ನೋಡಿ ನಮ್ಮ ಫ್ರೆಂಡ್ ಬುಟ್ಟಿ ಸಮೀರ್ ಮಾಡಿದ್ದು. ಫ್ರೆಂಡ್ಸ್ ನಮ್ಮದು ಇವತ್ತು ಕಲ್ಲಂಗಡಿ ಹಣ್ಣಿನ ಬುಟ್ಟಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.